ವೀಕ್ಷಕರೇ ನಮಸ್ಕಾರ. ನಿಮ್ಮ ಪ್ರೀತಿಯ K9 ನ್ಯೂಸ್ ಸುದ್ದಿ ವಾಹಿನಿ ಜೊತೆ ನಾನು ಕಿರಣ್ ಅಲಿಯಾಬಾದ್. ಇಂದಿನ ಪ್ರಮುಖ ಸುದ್ದಿ ಯಾವುದು ಎಂಬುದು ತಿಳಿದು ಬರೋಣ. ಪೊಲೀಸ್ ASI ದಲಿತ ವ್ಯಕ್ತಿಯ ಮೇಲೆ ಹಲ್ಲೆ ಖಂಡಿಸಿ ಕ್ರಮಕ್ಕೆ ದಲಿತ ಮುಖಂಡರ ಆಗ್ರಹ. ಹೌದು ವೀಕ್ಷಕರೇ, ವಿಜಯಪುರ ಜಿಲ್ಲೆಯ ಚರ್ಚನ್ ತಾಲೂಕಿನ ಹತ್ತಿರ ಇರುವ ದೇವರ ನಿಂಬರಿಗೆ ಗ್ರಾಮದ ಓರ್ವ ದಲಿತ ವ್ಯಕ್ತಿಯ ಮೇಲೆ ಮಾರ್ಚ್ 11ರಂದು ಸಾರ್ವಜನಿಕವಾಗಿ ಹಲ್ಲೆ ನಡೆಸಿ ಕೆಟ್ಟ ಪದಗಳಿಂದ ನಿಂದನೆ ಮಾಡಿರುವ ಚರ್ಚನ್ ಪೊಲೀಸ್ ಠಾಣೆಯ ASI LS ರಾಠೋಡ್ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ದಲಿತ ಮುಖಂಡರು ಗುರುವಾರ 12/3/2026 ಚರ್ಚನ್ನ ಪೊಲೀಸ್ ಠಾಣೆ PSI ಸೋಮೇಶ್ ಗೆಜ್ಜಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಅದರಂತೆ ತಹಸೀಲ್ದಾರ್ಗೆ ಕೂಡ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಸಲ್ಲಿಸಿದ್ದಾರೆ. ತನಿಖೆಯ ನಂತರ ಕಾನೂನು ಕ್ರಮ ASI LS ರಾಠೋಡ್ ಅವರ ಮೇಲೆ ಕ್ರಮ ಜರುಗುತ್ತೋ ಅಥವಾ ಇಲ್ಲ ಎಂಬುದು ತಿಳಿದು ಬರುವುದು. ಮಾನ್ಯರೇ, ನೀಲಕಂಠ ಸುಸೇದನ LS ರಾಠೋಡ್ ASI ಚರ್ಚನ್ ಪೊಲೀಸ್ ಠಾಣೆ ಇವರು ದಿನಾಂಕ 11/3/2026ರಂದು ದೇವರಿಮುಳಿ ಗ್ರಾಮದಲ್ಲಿ ಚರ್ಚನ್ ತಾಲೂಕಿನ ದಲಿತ ವ್ಯಕ್ತಿಯನ್ನು ಯಾವುದೋ ಕೇಸಿನ ವಿಷಯದಲ್ಲಿ ಸಾರ್ವಜನಿಕವಾಗಿ ಹಲ್ಲೆ ಮತ್ತು ಜಾತಿಯಿಂದ ಮಾಡಿದ್ದಾರೆ. ಈ ಹಲ್ಲೆಯ ಗಂಡಿ ಮಗನ ಸುಳಿ ಮಗನ ಎಂದು ಇವರ ಮೇಲೆ ಇವರ ವರ್ತನೆ ಸಾರ್ವಜನಿಕವಾಗಿ ಅಸಭ್ಯವಾಗಿ ವರ್ತಿಸಿ ಜಾತಿ ನಿಂದನೆ ಮಾಡಿರುತ್ತಾರೆ. ಸಾರ್ವಜನಿಕವಾಗಿ ಅಸಭ್ಯವಾಗಿ ಬೈಗುಳವನ್ನು ಮಾತನಾಡಿದ್ದಾರೆ. ಆದ್ದರಿಂದ ಇವರ ಮೇಲೆ ಪ್ರತಿಜಾತಿ ಪ್ರತಿಭಂಗದ ಕಾಯ್ದೆಯಲ್ಲಿ ಪ್ರಕರಣ ದಾಖಲೆ ಮಾಡಬೇಕು ಹಾಗೂ ಈ ಪ್ರಕರಣವನ್ನು ಮಾನವ ಹಕ್ಕು ಉಲ್ಲಂಘನೆ ಮಾಡಿದ್ದಾರೆ. ಆದ್ದರಿಂದ ಇವರನ್ನು ಇಲಾಖೆ ತನಿಖೆ ಒಳಪಡಿಸಿ ಅಮಾನತು ಮಾಡಬೇಕು ಎಂದು ಚರ್ಚನ್ ತಾಲೂಕಿನ ದಲಿತ ಸಮಾಜದಿಂದ ಫಿರ್ಯಾದಿ ಪತ್ರ. ಬರ್ತೀವಿ.